ರಾಮತೀರ್ಥ ನಗರದಲ್ಲಿ ತಾವಿನ್ನು ನೋಡಿರ್ಬೋದು ಅಲ್ಪಸಂಖ್ಯಾತರ ಮ್ಯಾಟ್ರಿಕೇತರ ಹುಡುಗರಿಗೊಂದು ಹಾಸ್ಟೆಲ್ ಅದ. ಇದೇ ಥರ ಮತ್ತು ಇಲ್ಲಿ ಅಲ್ಪಸಂಖ್ಯಾತರಿಗೆ ಅದ, ಮತ್ತೊಂದು ಅಲ್ಪಸಂಖ್ಯಾತರಿಗಾಗಿ ಒಂದು ಸ್ಕೂಲು ಮಾಡಿದರು. ಇದು ರಾಮತೀರ್ಥ ನಗರದ ಒಂದು ಹಿಂದೂಗಳು ಹೆಚ್ಚಿರುವಂತಹ ಈ ಜಾಗ. ಇದ್ರ ಮ್ಯಾಗ ಒಂದು ಪ್ರಭಾವ ಬೀರ್ಬೇಕಂತ ಹೇಳಿ ನಮ್ಮ ಏನೋ ಶಾಸಕರು ಇದನ್ನು ಕುಮ್ಮಕ್ಕೈತಿ ಅವ್ರು ಹಿಂದೆ ನಿಂತೇನೋ ಮಾಡ್ತಾರಂಥೇಳಿ ನಮಗೊಂದು ಸಂಶಯಾಸ್ಪದ. ಯಾಕಂದ್ರೆ ಅಧಿಕಾರಿಗಳು ಯಾವಾಗೂ ತಪ್ಪು ಮಾಡೋದಿಲ್ಲ. ಅಧಿಕಾರಿಗಳು ಇಲಾಖೆ ಹೆಸರು ಹೇಳ್ಕೊಂಡು ಜಾಗ ಹೊಡಿಬೇಕಂತಿದ್ದಾರೆ. ಇಲಾಖೆಗಳು ಅಂತಂದ್ರೆ ಶಾಸಕರು ಕುಮ್ಮತ್ತಿರ್ಬೇಕಂತ ಹೇಳಿ ನಮ್ಗೆ ನಕ್ಕಿ ಅನ್ನಿಸ್ತದೆ. ಯಾಕಂದ್ರೆ ಅಧಿಕಾರಿಗಳದೇನು ಸ್ವಾರ್ಥ ಇರೋದಿಲ್ಲ. ಇದು ಗಾರ್ಡನ್ ಜಾಗ, CS ಜಾಗ ತೊಗೊಂಡು ಬಾಲಕರಿದೆ ಮೆಟ್ರಿಕ್ ಹುಡುಗರಿಗೆ ಒಂದು ಗಾರ್ಡನ್ ಮಾಡಿಕೊಡ್ಬೇಕು, ಅವ್ರು ಸುವಿಧಾ ಮಾಡಿಕೊಡ್ಬೇಕಂತೇಳಿ ಇಲ್ಲಿಗಲ್ ಕೆಲಸ ಮಾಡುವಂಥ ಧೈರ್ಯ ಅಧಿಕಾರಿಗಳಿಗಿಲ್ಲ ಅಂತೇಳಿ ನಮ್ಗೆ ಅನ್ನಿಸ್ತದ. ಇದರಲ್ಲೇ ರಾಜಕಾರಣಿಗಳ ಒತ್ತಡ ಇರೋದರಿಂದ ಈ ಕೆಲಸ ಆಗೈತಿ ಅಂತ ನಮ್ಗೆ ಕಂಡು ಬರ್ತದೆ. ಕಾಂಪೌಂಡ್ ತೆರವು ಮಾಡ್ಬೇಕಂತಾರೆ. ಈ ಕಂಪೌಂಡ್ ತೆರವು ಮಾಡಲೇಬೇಕು. ಈಗ ನಾವು ಹೇಳಿದೇವ್ರು JCB ಒಂದು 10 ನಿಮಿಷದಾಗ ತೊಗೊಂಡು ಬರ್ರಿ, ಇದು ಕಂಪೌಂಡ್ರು ನಿಮ್ಮ ತಪ್ಪಾಗೈತಿ, ನಿಮ್ಮಿಂದನ ಇದನ್ನು ಬರಬೇಕು, ನಿಮ್ಮ ಡಿಪಾರ್ಟ್ಮೆಂಟಿಂದ JCB ಬರಲಿ, ಅದನ್ನು ಒಡೆದು ತೆಗಿರಲಿ. ಯಾಕಂದ್ರೆ ಅದು ಏನು ಪರ್ಪಸ್ ಅದ, ಆ ಪರ್ಪಸ್ಗೆ ರಾಮತೀರ್ಥ ನಗರ ಜನರಿಗೆ ಅದು ಬೇಕಾಗಿರುವಂಥ ಜಾಗ ಅದ, ಅದನ್ನು ಉಪಯೋಗ ಆಗಬೇಕು. ಇದು ಬೇರೆಗೆ ಉಪಯೋಗ ಆಗಬಾರ್ದು ಅಂತೇಳಿ ಉದ್ದೇಶದಿಂದ ಈ ಹೋರಾಟ ಮಾಡೈತಿ. ಈ ಹೋರಾಟ ಯಶಸ್ವಿ ಆಗೋಸುವೆ ನಾವು ಹೋಗೋದಿಲ್ಲ. ಮತ್ತು ಈಗ ತಾವು ಕೇಳಿರ್ಬೋದು, ನಮ್ಮ ಮಹಾನಗರ ಪಾಲಿಕೆ ಉಪಮೇಯರ್ ಇದೇ ಕ್ಷೇತ್ರದ ಕಾರ್ಪೊರೇಟರ್ ಅದಾರ ಹನುಮಂತ ಕೊಂಗಾಲಿ ಅವರು. ಅವರ ಬುಡಾದ ಡೈರೆಕ್ಟರ್ ಸಹ ಅದಾರ. ಆದ್ರೆ ಅಲ್ಲಿ ಒಳಗೆ ಅವ್ರು ಅದು ಬುಡಾದಾಗೂ ಪ್ರಯತ್ನ ಮಾಡಿದರು, ಇಲ್ಲಿ ಹೊರಗೆ ಪೇಪರ್ ಮುಖಾಂತರ ಪ್ರಯತ್ನ ಮಾಡಿದಾರೆ. ಆದರೂ ಸಹ ಇದು ಆಗ್ತಾ ಇಲ್ಲ ಅಂದ್ರೆ ಯಾರು ಶಾಸಕರದಾದ್ರೆ ನಕ್ಕಿ ಅವ್ರಿಗೆ ಬೆಂಬಲ ಐತೆ ಅಂತ ಹೇಳಿ ನಮ್ಗೆ ಖಚಿತ ಅನಿಸ್ತೈತೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೇವೆ.